ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಅಮೆರಿಕಾದಿಂದ ಇರಾನ್ನಲ್ಲಿ ಗ್ರಹಣ ಹಿಡಿದುಬಿಟ್ಟಿದೆ. ಈಗ ಅಮೆರಿಕಾದಲ್ಲಿ ಕಾಣಿಸ್ತಾ ಇರುವಂಥ ಗ್ರಹಣವನ್ನು ನೋಡೋಣ ಈಗ ಹೇಗಿದೆ ಅಂತ ಹೇಳಿ. ಈಗಾಗಲೇ ಆರಂಭವಾಗಿದೆ, ಮಧ್ಯಕಾಲಕ್ಕೆ ಬಂದು ತಲುಪುವಂಥದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ. ಹಾಗಾಗಿ ಆ ಸಂದರ್ಭದಲ್ಲಿ ನೋಡಬೇಕಾಗಿರೋದು ಈಗ ಸ್ವಲ್ಪ ನಿಧಾನಕ್ಕೆ ನಿಮಗೆ ರಕ್ತಚಂದ್ರ ಗ್ರಹಣದಲ್ಲಿ ಸ್ವಲ್ಪ ಪಿಂಕ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕೆಂಪಾಗಿ ಲೈಟಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅದಾದ ನಂತರ ಅದು ಪೂರ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಾಗ ನಿಮಗೆ ರಕ್ತಚಂದ್ರ ಗ್ರಹಣ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಹಿಂದೆ ಎಲ್ಲ ನೋಡಿರ್ತೀರ ನೀವು ಅನೇಕ ಬಾರಿಗಳಲ್ಲಿ, ಬಟ್ ಪ್ರತಿ ಬಾರಿಯೂ ನೋಡಿದಾಗಲ್ಲ ಅದೊಂದು ಹೊಸದು ಅಂತಲೇ ಕಾಣಿಸುತ್ತೆ. ಈಗ ಅಮೆರಿಕಾದಲ್ಲಿ ಕಂಡು ಬರ್ತಾ ಇರುವಂತಹ ಗ್ರಹಣದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇದೆ ಅಂಥೇಳಿ. ಬಟ್ ಕೆಂಪಾಗಿ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಇನ್ನೊಂದಿಷ್ಟು ಸಮಯಾವಕಾಶ ಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು. ನೋಡಿ, ಕೊನೆಯದಲ್ಲಿ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅದಿಷ್ಟು ಸಂಪೂರ್ಣವಾಗಿ ಕವರ್ ಆದಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಮಧ್ಯಭಾಗಕ್ಕೆ ಬರುತ್ತೆ, ಗ್ರಹಣದ ಮಧ್ಯಕಾಲಕ್ಕೆ ಬಂದು ತಲುಪುತ್ತೆ ಅದು. ನೋಡ್ತಾ ಇದ್ದೀರಾ ಈಗ ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಇದೆ ಅಂಥೇಳಿ. ಇದಕ್ಕೋಸ್ಕರ ಇದನ್ನು ಕರೆಯೋದು ರಕ್ತಚಂದ್ರ ಗ್ರಹಣ ಅಂತ ಹೇಳಿ. ಗ್ರಹಣ ಮುಗಿದ ಬಳಿಕ ಮತ್ತೊಂದು ಬಾರಿ ನಿಮಗೇನು ಕಾರ್ಯಗಳನ್ನಿದೆ ಅದನ್ನೆಲ್ಲ ಮಾಡ್ಕೊಳ್ಬೋದು. ಆದರೆ ಈಗ ಸದ್ಯಕ್ಕೆ ನಿಮಗೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ರಕ್ತಚಂದ್ರ ಗ್ರಹಣ ಯಾಕೆ ಕರೀತಾರೆ ಅಂತಂದರೆ ಅದು ಆ ಬಣ್ಣಕ್ಕೆ ತಿರುಗೋದ್ರಿಂದ, ಕೇತುಗ್ರಸ್ತ ಚಂದ್ರಗ್ರಹಣ. ಬ್ಲಡ್ ಮೂನ್ ಅಂತ ಕರೀತಾರೆ ಇದನ್ನು. ಹಾಗಾಗಿನೇ ಅದಕ್ಕೆ ರಕ್ತಚಂದ್ರ ಗ್ರಹಣ ಅಂತ ಕನ್ನಡದಲ್ಲಿ ಕರೆಯೋದು. ಆ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಅಪರೂಪವಾಗಿ ಕಾಣಿಸಿಕೊಳ್ಳುವಂಥದ್ದು ಈ ಬಣ್ಣಕ್ಕೆ. ಚಂದಿರ ಅಂದರೆ ನಮಗೆ ಬೆಳ್ಳಗೆ ಕಾಣಿಸ್ತಾನೆ ಅಂಥೇಳಿ, ಬಟ್ ಈ ಪ್ರಮಾಣದಲ್ಲಿ ಕೆಂಪ ಚಂದಿರ ಕಾಣಿಸ್ಕೊಳ್ಳೋದು ಅಪರೂಪದಲ್ಲಿ. ಹಾಗಾಗಿನೇ ಅದನ್ನು ಬ್ಲಡ್ ಮೂನ್ ಅಂತ ಕರೀತಾರೆ, ಕೆಂಪು ರಕ್ತಚಂದ್ರ ಗ್ರಹಣ ಅಂತ ಹೇಳಿ. ಈ ದೃಶ್ಯಗಳನ್ನು ನೋಡೋದು ಅಂಥದ್ದು ಒಂದು ವೈಜ್ಞಾನಿಕವಾಗಿ ತಿಳ್ಕೊಳ್ಳುವಂಥವ್ರು ಬೇರೆ ಬೇರೆ ಇರ್ತಾರೆ, ಆ ನಿಟ್ಟಿನಲ್ಲಿ ಅಧ್ಯಯನ ಮಾಡುವಂಥವ್ರು ಇರ್ತಾರೆ. ವೈಜ್ಞಾನಿಕವಾಗಿ ಬೇರೆ, ಧಾರ್ಮಿಕವಾಗಿ ಬೇರೆ. ನೀವು ಕೂಡ ಬರಿಗಣ್ಣಿನಿಂದ ನೋಡಬಹುದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ವಿಜ್ಞಾನ ಹೇಳುತ್ತೆ ಅದನ್ನು, ಯಾವ ಸಮಸ್ಯೆನೂ ಇಲ್ಲ ನೋಡಿ ಅಂತ ಹೇಳಿ, ಏನು ಹಾನಿಗಳಿಲ್ಲ ಇದರಿಂದ ಅಂತ. ಅದರ ಜೊತೆಗೆ ನೀವು ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು, ನಿಮ್ಮ ಮನೆಯಲ್ಲಿ ಏನು ನಂಬಿಕೆ ಇರುತ್ತೆ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ. ಮುಂಚೆ ಎಲ್ಲ ಬಹಳ ದೊಡ್ಡ ಮಟ್ಟದ ನಂಬಿಕೆಗಳಿದ್ದ ಇದ್ವು. ಹಾಕ್ಕೊಂಡಿರುವಂಥ ಬಟ್ಟೆಯನ್ನು ಸ್ನಾನ ಮಾಡಿಬಿಟ್ಟು ಆಚೆ ಬರೋರು, ಗ್ರಹಣ ಬಿಟ್ಟು ಅಂತ ಹೇಳ್ಕೊಂಡು ಮನೆ ಮುಂದೆ ಎಲ್ಲ ಬರೋರು. ನೀವು ಹಾಕ್ಕೊಂಡಿರುವಂಥ ಬಟ್ಟೆಯನ್ನು ಸ್ನಾನ ಮಾಡಿದ ನಂತರ ಅವ್ರು ಕೊಟ್ಟು ಕಳಿಸ್ಬೇಕು, ಅದನ್ನು ಇಟ್ಕೊಳ್ಳೋ ಹಾಗಿರಲಿಲ್ಲ. ಬಟ್ ಈಗ ಹಾಗೆಲ್ಲ ಮಾಡಲ್ಲ.